ಬರೀ 25 ಲಕ್ಷ ರೂಪಾಯಿ ಸಾಲ ಆಗಿದೆ, ಸೋತಿ ನೇಣಾಕೊಂಡು ಸತ್ತೋಗ್ಬಿಟ್ಟ. ಮಕ್ಳಿದಾರೆ. ನಿಮ್ದು ಸಾಲ 1 ಕೋಟಿ ಮೇಲೆ ಇದೆಯಾ? 1 CR ಮೇಲೆ ಇದೆ. 1 ಕೋಟಿ ಹೋಗಿದೆಯಾ ಅಣ್ಣ ನಿಮ್ದು ಗೋವಾ ಕೆಸಿನೋ ಅಲ್ಲಿ? ಅಣ್ಣ ನಿಮಗೆ ಒಂದು 50 ಲಕ್ಷ ಸೋಲೋಣ, ನಿಮಗೇನು ಅನ್ಸ್ಲಿಲ್ವಾ ಬಿಟ್ಬಿಡೋಣ ಅಂತ? ಡಬಲ್ ಮಾಡೋಣ, ಸಾಲ ತೀರ್ಸ್ಬಿಡೋಣ ಅಂತಾನೆ ಮೈಂಡ್. 1 ಲಕ್ಷ ಡಬಲ್ ಮಾಡ್ಬೇಕು, ಆ ಸಾಲ ತೀರ್ಸ್ಬೇಕು ಅಂತ 1 ಲಕ್ಷ ಸಾಲ ಮಾಡ್ತೀವಿ. ಆ ತರ ಆಗಿ ಅದೆಲ್ಲ ಬಿಟ್ಟು ಡ್ರೈವಿಂಗ್ ಕೆಲ್ಸಕ್ಕೆ ಬಂದು ಇವಾಗ 1 ಕೋಟಿನೂ ಬೇರೆಯವರಿಂದ ಸಾಲನೇ ಮಾಡಿ ತಗೊಂಡು ನಮ್ಮ ಅಮ್ಮದು ಒಡವೆ ಲ್ಯಾಂಡ್. ಅಣ್ಣ ನೀವು ಓಕೆನಾ? ಇವಾಗ ಏನು ತೊಂದರೆ ಇಲ್ಲ ತಾನೆ ನಿಮಗೆ? ರಿಚೆಸ್ಟ್ ಫ್ಯಾಮಿಲಿನೇ ಅನ್ಕೊಳ್ರಿ. ನಿಮ್ದಾ? ಓಕೆ. ಎಷ್ಟು ಇತ್ತು ಅಣ್ಣ ನಿಮ್ದು ಪ್ರಾಪರ್ಟಿ ಎಲ್ಲ, ಆಸ್ತಿ ಎಲ್ಲ? ಪ್ರಾಪರ್ಟಿ ಒಂದು 6 ಎಕರೆ ಇತ್ತು. ಇದು ಸೆಂಟು 20 ಲಕ್ಷಕ್ಕೆ ಹೋಗ್ತಿತ್ತು. 60 ಕೋಟಿ ಆಸ್ತಿ ಇತ್ತು ಅಣ್ಣ ನಿಮ್ದು? ನಿಜವಾಗ್ಲೂ ಅಣ್ಣ? ಇನ್ನ ಉಳಿಸ್ಕೊಂಡಿದ್ದೀರಾ ಎಲ್ಲ ಮುಗ್ದೋಗಿದ್ದೀನಿ? ಉಳಿಸಿದ್ದೀನಿ. ಲೋನ್ ಎಷ್ಟು ಮಾಡಿಸ್ಬೇಕಂತಿದ್ದೀರಾ? ಈಗ ನನ್ನ ಹತ್ರ ಇಲ್ಲ, ಏನ್ ಮಾಡ್ಕೊಂತಾರೆ ಹೇಳಿ? ಏನು ಮಾಡೋಕ್ಕಾಗಲ್ಲ. ಅಲ್ಲಿ ಎಷ್ಟು ದುಡಿತೀರೋ ಅಷ್ಟಕ್ಕೆ ನೆಮ್ಮದಿಯಾಗಿರಿ, ಎಂಜಾಯ್ ಮಾಡಿ. ಲೈಫ್ ಮೇಲೆ ಆಸೆ ಪಡಕ್ ಹೋದ್ರೆ ನಂತರ ನಡ್ ರೋಡಲ್ಲಿ ನೋಡಿ ಒಬ್ಬರಿಗೋಸ್ಕರ ಕಾಯ್ಕೊಂಡು ಕೂತಿದ್ದೆ. ನಿಮ್ಮ ಹೆಸರು? ರಾಕೇಶ್ ಅಂತ. ರಾಕೇಶ್, ಏನು ಕೆಲಸ ಮಾಡೋದಣ್ಣ ನೀವು? ನಾನು ಈಗ ಸದ್ಯಕ್ಕೆ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ. ಸದ್ಯಕ್ಕೆ ಯಾವ ಊರಣ್ಣ ನಿಮ್ಮದು? ನಮ್ಮ ಶಿವಮೊಗ್ಗ. ಓಕೆ. ಎಷ್ಟು ಬರುತ್ತೆ ಅಣ್ಣ ನಿಮಗೆ ಸ್ಯಾಲ್ರಿ? ನಾನು 30ರಿಂದ 35ವರೆಗೂ ಉದ್ಯೋಗ ಮಾಡ್ತೀನಿ. 30ರಿಂದ 35 ಸಾವಿರ. ಓಕೆ. ಶಿವಮೊಗ್ಗ ಅಂತ ಹೇಳಿದ್ರಲ್ಲ ನೀವು? ಓಕೆ. ನಿಮ್ಮ ಬಾಸ್ ಯಾವ ಊರವ್ರು ಅಣ್ಣ? ಅವರು ತಮಿಳ್ನಾಡು ಸೈಡು, ತಮಿಳ್ನಾಡು. ಓಕೆ. ಸೊ ಅಂದರೆ ನೀವು ಬೆಂಗಳೂರಲ್ಲಿ ಕಾರ್ ಓಡಿಸ್ತೀರಾ? ಬೆಂಗಳೂರಲ್ಲ, ತಮಿಳ್ನಾಡುನೇ. ಇಲ್ಲಿ ಒಂದು ಡಾಕ್ಟರ್ ಅಪಾಯಿಂಟ್ಮೆಂಟ್ ಇತ್ತು ನಮ್ಮ ಬಾಸ್. ಓಕೆ. ನೈಸ್. ಸೊ ಅದು ಬಿಟ್ಟರೆ ಮತ್ತು ನೀವು ಬೆಂಗಳೂರಿಗೆ ಬರೋಕ್ಕೆ ಏನು ಕಾರಣ ಅಣ್ಣ? ಬೆಂಗಳೂರಿಗೆ ಬರೋದಕ್ಕೆ ಕಾರಣ ಅಂದರೆ ಅಲ್ಲಿ ದುಡಿಮೆ ಕಡಿಮೆ. ಅಲ್ಲಿ ಕಾರ್ಪೊರೇಟ್ ಕಂಪ್ನೀಸ್, IT ಕಂಪ್ನೀಸ್ ಯಾವುದೂ ಇಲ್ಲ ಶಿವಮೊಗ್ಗದಲ್ಲಿ. ಓಕೆ. ಇಲ್ಲಿ ಸ್ವಲ್ಪ ಎಲ್ಲ ಅನುಕೂಲವಾಗಿ ಎಲ್ಲ ಇದೆ. ಸ್ವಲ್ಪ ಬ್ಯಾಕ್ಗ್ರೌಂಡು ಸ್ವಲ್ಪ ಕಷ್ಟ. ಏನು ಬ್ಯಾಕ್ಗ್ರೌಂಡ್ ನಿಮಗೆ? ಏನು ಮಿಡಿಲ್ ಕ್ಲಾಸ್ ಫ್ಯಾಮಿಲಿನೇ. ಸ್ವಲ್ಪ ಕಷ್ಟ. ಅಲ್ಲಿಂದ ಇಲ್ಲಿ ಬಂದು ದುಡಿಮೆ ಮಾಡೋದು, ಸ್ವಲ್ಪ ಫ್ಯಾಮಿಲಿಗೂ ಹೆಲ್ಪ್ ಆಗೋ ಥರ ಏನಾದರೂ ಮಾಡಬೇಕಲ್ವಾ? ಓಕೆ. ಇವಾಗ ನಾನಾದರೂ ನನ್ನೊಂದು 25 ಲಕ್ಷ ಸಾಲ ಇದೆ ನಂದು. ನಾನು ಬೆಂಗಳೂರಿಗೆ ಬಂದೆ. ನಿಮ್ದು ಆ ಥರ ಏನಾದರೂ ಇದೆಯಾ? ಎಷ್ಟಿದೆ ಅಣ್ಣ ನಿಮ್ಮದು ಸಾಲ? 1 CR ಮೇಲೆ ಇದೆ. ಅಣ್ಣ ನಿಮ್ಮದು ಸಾಲ 1 ಕೋಟಿ ಮೇಲೆ ಇದೆಯಾ? 1 ಕೋಟಿ ಮೇಲೆ ಸಾಲ ಇದೆಯಾ ನಿಮ್ಮದು? ನಿಜಾನ ಅಣ್ಣ? ಇದು ಗೋವಾದಲ್ಲಿ ಇದೆಯಲ್ಲ ನೋಡಿ, ಅದ್ರಲ್ಲಿ ಹೋಗಿ ಫುಲ್ಲು ಲಾಸ್ ಆಗಿದ್ದೀನಿ. ಅಂದರ್ ಬಾರ್ ಆಡ್ಬಿಟ್ಟು. ಅಣ್ಣ ನೀವು ಗೋವಾದಲ್ಲಿ ಅದು ಕೆಸಿನೋ ಆಡೋಕೆ ಹೋಗಿ ಲಾಸ್ ಆಗಿದ್ದೀರಾ? 1 ಕೋಟಿ ಲಾಸ್ ಆಗಿದ್ದೀರಾ ಅಣ್ಣ ಗೋವಾದಲ್ಲಿ? ನಿಮಗೆ ಗೊತ್ತಾಗ್ಲಿಲ್ವಾ ಅಣ್ಣ ಗೋವಾದಲ್ಲಿ ಆ ಥರ ಹೆಂಗಣ್ಣ? ಈಗ ಒಂದು 10,000 ರೂಪಾಯಿ ಎತ್ಕೊಂಡು ಹೋಗ್ತೀವಿ, ಒಂದು 30,000 ರೂಪಾಯಿ ಬರುತ್ತೆ ಒಂದು ಫಸ್ಟ್ ಸಲ. ಎರಡನೇ ಸಲ 50,000 ಎತ್ಕೊಂಡು ಹೋಗ್ತೀವಿ. ಪ್ರತಿ ಸರಿ ಹಂಗೆ ಎತ್ಕೊಂಡು ಬರ್ತದೆ ಅಂತ ಹಾಕ್ತಿವಿ. 1 ಲಕ್ಷ ಸಾಲ ಮಾಡ್ತೀವಿ. 1 ಲಕ್ಷ ಡಬಲ್ ಮಾಡ್ಬೇಕು, ಆ ಸಾಲ ತೀರಿಸ್ಬೇಕು ಅಂತ 1 ಲಕ್ಷ ಸಾಲ ಮಾಡ್ತೀವಿ. ಆ ತರ ಆಗಿ 1 ಕೋಟಿ ಹೋಗಿದೆಯಾ ಅಣ್ಣ ನಿಮ್ದು ಗೋವಾ ಕೆಸಿನೋ ಅಲ್ಲಿ? ಅಣ್ಣ ನಿಮಗೆ ಒಂದು 50 ಲಕ್ಷ ಸೋಲೋಣ, ನಿಮಗೇನು ಅನ್ಸ್ಲಿಲ್ವಾ ಬಿಟ್ಬಿಡೋಣ ಅಂತ? ಡಬಲ್ ಮಾಡೋಣ, ಸಾಲ ತೀರ್ಸ್ಬಿಡೋಣ ಅಂತಾನೆ ಮೈಂಡ್. ಬೇರೆ ಮೈಂಡ್ ಹೋಗ್ತಾ ಇರ್ಲಿಲ್ಲ. ಓಕೆ. ಹೋಗ್ಬೇಕು, ಸಾಲ ತೀರ್ಸ್ಬೇಕು, ಹೆಂಗಾದ್ರೂ ಸಾಲ ತೀರ್ಸ್ಬಿಡ್ಬೇಕು. ಓಕೆ. ಅದೇ ಮೈಂಡ್ ಸೆಟ್ ಇತ್ತು ನಿಮ್ದು. ಬಟ್ ಆದ್ರೆ ಆಗ್ಲಿಲ್ಲ ಅದು. ಅದಕ್ಕೆ ಅದೆಲ್ಲ ಬಿಟ್ಟು ಡ್ರೈವಿಂಗ್ ಕೆಲ್ಸಕ್ಕೆ ಬಂದು ಯಾರು ಕಾಣಿಸ್ದಿರಾ ಇಲ್ಲಿ ಬಂದು ಸೆಟ್ಲ್ ಆಗಿ ಹೊಸೂರಲ್ಲಿ ಡ್ಯೂಟಿ ಮಾಡ್ಕೊಂಡಿದ್ದೀವಿ. ಹೌದಾ ಅಣ್ಣ? ಅಂದ್ರೆ ಇವಾಗ 1 ಕೋಟಿನೂ ಬೇರೆಯವರಿಂದ ಸಾಲನೇ ಮಾಡಿ ತಗೊಂಡೋಗಿದ್ದ, ಇಲ್ಲ ನಿಮ್ದೇ ಇತ್ತ? ನಮ್ಮ ಅಮ್ಮದು ಒಡವೆ, ಲ್ಯಾಂಡು. ಅಣ್ಣ ಭೂಮಿ ನಿಮ್ಮ ಅಮ್ಮ ಒಡವೆ ಎಲ್ಲ ಅಡ ಇಟ್ಟಿದ್ದೀರಾ ಅದಕ್ಕೋಸ್ಕರ? ಹೋಯ್ತು, ಎಲ್ಲ ಹೋಯ್ತು ಅಣ್ಣ. ಅಣ್ಣ ನೀವು ಓಕೆನಾ? ಇವಾಗ ಏನು ತೊಂದರೆ ಇಲ್ಲ ತಾನೆ ನಿಮಗೆ? ನಾನು ಆರಾಮಾಗಿದ್ದೀನಿ. ಈಗ ಒಂದು ಲ್ಯಾಂಡ್ ಒಂದು ಸೇಲ್ ಆಗ್ಬಿಟ್ರೆ ಅದೊಂದು ಕ್ಲಿಯರ್ ಆಗುತ್ತೆ. ನಿಮ್ದು ಆಸ್ತಿ ಎಷ್ಟಿತ್ತು ಅಣ್ಣ ನಿಮ್ಮದು ಮೊದಲು? ನಾನು ಹೇಳಿದ್ರೆ ನಂದು ರಿಚೆಸ್ಟ್ ಫ್ಯಾಮಿಲಿನೇ ಅನ್ಕೊಳ್ರಿ. ನಿಮ್ದಾ? ಓಕೆ. ಎಷ್ಟು ಇತ್ತು ಅಣ್ಣ ನಿಮ್ಮದು ಪ್ರಾಪರ್ಟಿ ಎಲ್ಲ, ಆಸ್ತಿ ಎಲ್ಲ, ಹೊಲಗಿಲ್ಲ ಮನೆಗಿನ ಎಲ್ಲ ಸೇರಿ? ನನ್ನ ಪ್ರಾಪರ್ಟಿ ಒಂದು 6 ಎಕರೆ ಇತ್ತು. 6 ಎಕರೆ. ಓಕೆ. ಎಷ್ಟು ವ್ಯಾಲ್ಯೂ ಇತ್ತು ಅದಕ್ಕೆ ಶಿವಮೊಗ್ಗದಲ್ಲಿ? ಒಂದು ಸೆಂಟು 20 ಲಕ್ಷಕ್ಕೆ ಹೋಗ್ತಿತ್ತು. 20 ಲಕ್ಷ ಅಂದರೆ ನೀವು ಲೆಕ್ಕ ಹಾಕಿ 1 ಸೆಂಟ್ ಅಷ್ಟೇ ಅಂದರೆ ಎಷ್ಟು ಅದ್ರದ್ದು ಕಾಸ್ಟ್? 600 ಸೆಂಟು ಲೆಕ್ಕ ಮಾಡ್ಕೊಂಡಿದ್ದೆ. ಅಬ್ಬಾ ಅಣ್ಣ ನೀವೇ ಹೇಳಿ ಅಣ್ಣ, ಲೆಕ್ಕ ಬರಲ್ಲ ನನಗೆ ನಿಜ, ನನ್ನ ವೀಕು. 600 20 lakhs into 100. 20 crore. 20 crore into 6. ಅಬ್ಬಾ ಅಂದರೆ ಎಷ್ಟು ಅಣ್ಣ? 60 ಕೋಟಿ ಆಸ್ತಿ ಇತ್ತು ಅಣ್ಣ ನಿಮ್ಮದು? ನಿಜವಾಗ್ಲೂ ಅಣ್ಣ?
ಅಣ್ಣ 60 ಕೋಟಿಲಿ 1 ಕೋಟಿ ಹೋದ್ರೆ ಏನು ಜಾಸ್ತಿ ಅಲ್ವಾ ಅಲ್ವಾ? ಅಣ್ಣ ತಮ್ಮದರಿದಾರಲ್ಲ. ಹಾಂ, ನಿಮಗೆ ಅಣ್ಣ ತಮ್ಮ ಇದ್ದಾರಾ? ಓಕೆ, ಅಂದರೆ ನಿಮ್ಮ ಪಾಲಿಂದ ಎಷ್ಟಿತ್ತು ಅಣ್ಣ? ನಿಮ್ಮ ಪಾಲಿಂದು? ನನ್ನ ಪಾಲಿಂದ ಎಲ್ಲ ಸರಿ ಒಬ್ಬರಿಗೆ 2 ಎಕರೆ ಬರೋದು ಅಷ್ಟೇ. ಹಾಂ. ಇವಾಗ ಇನ್ನೂ ಉಳಿಸ್ಕೊಂಡಿದ್ದೀರಾ? ಎಲ್ಲ ಮುಗ್ದೋಗಿ ಉಳಿಸಿದ್ದೀರಾ? ಇನ್ನ ಏನು ಟಚ್ ಮಾಡಲಿಲ್ಲ ನಾನು. ಹಾಂ. ಅದು ನನ್ನ ದುಡಿಮೆ ಮಾಡಿ ನಾನು ಅದು ಇದು ಮಾಡಿಸಿದ್ದು. ಓಕೆ. ಸದ್ಯಕ್ಕೆ ಈಗ ಎಲ್ಲ ಸೆಟ್ಲ್ ಆಗಿದ್ದೀನಿ. ಹಾಂ. ಈಗ ನಾನು ಟಾಟಾ ಎಲೆಕ್ಟ್ರಾನಿಕ್ಸ್ ಅಲ್ಲಿ ಎಂಪ್ಲಾಯ್ ಆಗ್ತಿದ್ದೀನಿ. ನೀವಾ? ಈಗ ಏನು ಎಂಪ್ಲಾಯ್ ಅಣ್ಣ? ಏನು ಎಂಪ್ಲಾಯ್? ಇದು ಟ್ರಾನ್ಸ್ಪೋರ್ಟ್ ಅಡ್ಮಿನ್ ಡಿಪಾರ್ಟ್ಮೆಂಟ್ ಅಲ್ಲಿ ಎಂಪ್ಲಾಯ್ ಆಗ್ತಿದ್ದೀನಿ. ಓ, ನೈಸ್. ಒಳ್ಳೇದಣ್ಣ, ಒಳ್ಳೇದು. ಅದರಿಂದ ಸ್ವಲ್ಪ ಲೋನ್ ಗಿನ್ ಹಾಕಿ ಎಲ್ಲ ಸಾಲ ಮಾಡಿ ಲೋನ್ ಮಾಡಿಸ್ಬೇಕಂತಿದ್ದೀರಾ? ಲೋನ್ ಎಷ್ಟು ಮಾಡಿಸ್ಬೇಕಂತಿದ್ದೀರಾ? ಏನೋ ಒಂದು 30 ಲಕ್ಷ 40 ಲಕ್ಷ ಮಾಡಿಸಿ ಲೋನ್ ಮಾಡಿಸಿದ್ರೆ ಆಗುತ್ತೆ. ಒಂಚೂರು ಕಟ್ಬೋದು ಇವಾಗ ಒಂಚೂರು. ಓಕೆ, ಒಳ್ಳೆ ಆಲೋಚನೆ ಅಣ್ಣ. ಎಂಪ್ಲಾಯ್ ಆಗ್ಬಿಟ್ಟು ಲೋನ್ ತೊಗೊಂಡು ಸಾಲನ ತೀರ್ಸೋದು ಒಳ್ಳೆ ಆಲೋಚನೆ ಅದು. ಯಾರಿಗೂ ಮೋಸ ಮಾಡಬೇಡ್ರಿ. ಮೋಸ ಮಾಡಿಲ್ಲ ನೀವು, ಅದೊಂದು ನಿಜ. ನಿಮ್ಮ ಜೀವನದಲ್ಲಿ ರಿಟರ್ನ್ ಕೊಡಬೇಕು ಅಷ್ಟೇ. ನಮ್ದು ಅಷ್ಟೇ ಜೀವನ ಇರೋ ತನಕ ಅವ್ರ ಸಾಲ ನಾವು ಮೋಸ ಮಾಡಲ್ಲ. ಅಂದರೆ ನೀವು ಎಷ್ಟು ಮಾಡಿದ್ದೀರಾ ಅಷ್ಟು ನಮ್ಮ ಜೀವನ ಪಣ ಇಟ್ಬಿಟ್ಟು ದುಡ್ಡು ಕಟ್ತೀನಿ ಅಷ್ಟೇ. ಅಷ್ಟು ಧೈರ್ಯ ಇದೆ ನಿಮಗೆ. ಇದೆ. ಹಂಗಿರ್ಬೇಕಣ್ಣ ಜೀವನದಾಗ ಇದ್ದರೆ. ನಿಮ್ಮ ಥರ ಇರಬೇಕು. ಇವಾಗ ಬೇರೆಯವರೆಲ್ಲ 1 ಕೋಟಿ ಸಾಲ ಆಯ್ತು ಅಂದರೆ ಎಲ್ಲ ಕೆರೆ ಬಾವಿನ ನೋಡ್ಕೊಂಡ್ಬಿಡ್ತಾರೆ. ಆ ಥರ ಇದ್ದಾರೆ ಜನ. ನನ್ನ ಫ್ರೆಂಡು IPL ಆಡಿ ಹಾಂ. ದೊಡ್ಡ ಮನೆ 1 ಕೋಟಿ ಮನೆ ಇದೆ. ಹಾಂ. ಅವನು IPL ಆಡಿ ಸೋತಿ ಏನು 25 ಲಕ್ಷಕ್ಕೆ ಬರೀ 25 ಲಕ್ಷ ರೂಪಾಯಿ ಸಾಲ ಆಗಿದ್ದಕ್ಕೆ ಸೋತಿ ನೇಣಾಕೊಂಡು ಸತ್ತೋಗ್ಬಿಟ್ಟ. ಮಕ್ಳಿದ್ದಾರೆ. ಹೌದಾ ಅಣ್ಣ? ಮಕ್ಕಳು. ಅಬ್ಬಾ IPL ಇಂದ ಸತ್ತೋಗಿದ್ದಾನ ಅಣ್ಣ? IPL ಬೆಟ್ಟಿಂಗ್ ಆಡಿ ಸತ್ತೋಗಿದ್ದಾನ? ಓ ಅಣ್ಣ, ನಿಜವಾಗ್ಲೂ ಅಣ್ಣ ಈ ಥರ ಎಲ್ಲ ನೀವು ನಿಮ್ಮದು ಗಟ್ಟಿ ಗುಂಡಿಗೆ ಅಣ್ಣ. ನಿಮ್ಮದು ನಿಜ ಗಟ್ಟಿ ಗುಂಡಿಗೆ ನಿಮ್ದು. ಆಯ್ತಾ ಸರ್, ನಾವು ಯಾರಿಗೂ ಮೋಸ ಮಾಡಲ್ಲ. ಕೊಡೋರು ಕೊಡ್ತೀನಿ ಅಂತೀವಿ. ಇವತ್ತಿಲ್ಲ ಕೊಡ್ತೀನಿ, ಕೊಡ್ತೀನಿ. ಮೋಸ ಮಾಡಲ್ಲ. ನಾನು ಇದ್ರೇನು ಸರಿ, ನಾನು ಇಲ್ಲ ಅಂದ್ರೇನು ಸರಿ. ನಮ್ಮ ಮಕ್ಳಿಗೆ ಹೇಳ್ತೀನಿ, ಇಂಥವ್ರಿಗೆ ಇಷ್ಟು ಕೊಡಬೇಕು, ಕೊಟ್ಬಿಡು ಅಷ್ಟೇ. ಹಂಗೆ ಇದ್ರೇನು ಸರಿ. ಇವತ್ತು ಪ್ರಾಣದಲ್ಲಿ ಇದ್ದೀನಿ, ಮಾತಾಡ್ತಾ ಇದ್ದೀನಿ. ವಿಡಿಯೋಕ್ಕೋಸ್ಕರ ಮಾತಾಡ್ತಾ ಇಲ್ಲ ನಾನು. ನಿಜ ಅಣ್ಣ, ನಿಜ ಸತ್ಯವಾದ ಮಾತಾಡ. ನಾನು ನಂಬ್ತೀನಿ. ಆಯ್ತಾ ನಿಮ್ಮನ್ನ? ಇವತ್ತು ಅಷ್ಟೇ. ಇವಾಗ ಪ್ರಾಣ ಬದುಕಿದ್ದೀನಿ. ನಾಳೆ ನಾನು ಸತ್ತೋಗ್ತೀನಿ ಅಂದ್ರೇನು ಎಂತಿ ಮಕ್ಳಿಗೆ ಹೇಳ್ಬಿಟ್ಟು ಈ ಥರ ಇಂಥ ಜಾಗದಲ್ಲಿ ಇಷ್ಟು ತೀಸ್ಕೊಂಡಿದ್ದೀನಿ, ಅವ್ರಿಗೆಲ್ಲ ಸಾಲ ಕ್ಲಿಯರ್ ಮಾಡಿ ಅಂತಾನೆ ಹೇಳ್ಬಿಟ್ಟೆ ಸತ್ತೋಗೋದು. ಅಣ್ಣ ನಿಜವಾಗ್ಲೂ ಅಣ್ಣ ಈ ಥರ ಗುಂಡಿಗೆ ಇದೆ ನಿಮ್ದು. ಈ ಥರ ಮಾತಾಡ್ತೀರಾ ಅಂದ್ರೆ ಏನ್ರಿ ಮಾಡ್ಕೊಂತಾರೆ? ಈಗ ನನ್ನ ಹತ್ರ ಇಲ್ಲ, ಏನು ಮಾಡ್ಕೊಂತಾರೆ ಹೇಳಿ? ಏನು ಮಾಡೋಕ್ಕಾಗಲ್ಲ. ಏನು ಮಾಡ್ಬೋದು? ಸತ್ತೋಗ್ಬಿಟ್ರೆ ನಮ್ಮ ಜೀವನ ಯಾರು ನೋಡ್ತಾರೆ? ಹೌದು. ಇರೋ ಲೈಫ್ ಒಂದೇ ಸರಿ ಕೊಡೋದು ದೇವ್ರು. ಲೈಫ್ ಫಾರ್ವರ್ಡ್ ಅಲ್ಲಿ ಹೋಗ್ತಾ ಇರಬೇಕು, ಕ್ಯಾರಿ ಫಾರ್ವರ್ಡ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ಸತ್ತೋಗ್ಬಿಟ್ರೆ ಏನು ಬದುಕಿ ಏನು ಇದು ಹೇಳಿ? ಹೌದಣ್ಣ, ಹೌದು. 1 ರೂಪಾಯಿಗೆ ಉಪಯೋಗ ಇಲ್ವಲ್ಲ? ಓಕೆ, ಹೌದಣ್ಣ ನಿಜ. ಸತ್ತೋದ್ರೆ 1 ರೂಪಾಯಿಗೂ ಉಪಯೋಗ ಇಲ್ಲ. ಬದುಕ್ಬಿಟ್ಟು ಏನಾದರೂ ಮಾಡಲೇಬೇಕು ಜೀವನದಾಗೆ. ಕೊಡ್ತೀನಲ್ಲ, ಇವತ್ತಿಲ್ಲ ನಾಳೆ ಕೊಡ್ತೀನಿ. ಸತ್ರನು ನಿನ್ನ ದುಡ್ಡು ಎಲ್ಲಿ ಸೇರ್ಬೇಕೋ ಸೇರಿಸ್ತೀವಿ. ಓಕೆ, ಅಷ್ಟೇ. ಅಷ್ಟು ಧೈರ್ಯ ಇದೆ ನಿಮಗೆ ಅಣ್ಣ. ನಿಜ ಅಣ್ಣ, ನೀವು 1 ಕೋಟಿ ಸೋತಿದ್ದೀನಿ ಅಂದರೆ ನಾನು ನಂಬಲೇ ಇಲ್ಲ ಅಣ್ಣ ಸ್ಟಾರ್ಟಿಂಗು. ಕೆಸಿನೋ ಓಕೆ, ಇದು ಆನ್ಲೈನ್ ಅಲ್ಲೇ ಇದು ಮ್ಯಾಚ್ ಇದಾಗ್ತೀವಲ್ಲ, ಬುಕ್ಕಿ ಅದರಲ್ಲಿ ಎಷ್ಟು ಹೋಗಿದೆ ಅಣ್ಣ? ಎಲ್ಲ ಸೇರಿನೇ 1 ಕೋಟಿ ಕಳ್ಕೊಂಡಿದ್ದೀರಾ ನೀವು? ಓಕೆ ಅಣ್ಣ, ನೀವು ಒಬ್ಬರೇ ಹೋಗಿದ್ರಾ ಅಥವಾ ಫ್ರೆಂಡ್ಸು ಎಲ್ಲ ಇದ್ರಾ? ಫ್ರೆಂಡ್ಸು, ಒಬ್ಬನೇ. ಓಕೆ, ಒಬ್ಬನೇ. ಅಣ್ಣ ನೀವು ನಿಮ್ಮಿಂದ ನಮ್ಮ ಜನಗಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಲೈಫಾಗೆ ನೀವು ಮಾಡಿರೋ ತಪ್ಪಿಗೆ? ಆ ಥರ ತಪ್ಪು ಮಾಡಕ್ಕೆ ಹೋಗ್ಬೇಡ್ರಿ. ಜೀವನದಲ್ಲಿ ಎಷ್ಟು ದುಡಿತೀರೋ ಅಷ್ಟಕ್ಕೆ ನೆಮ್ಮದಿಯಾಗಿರಿ, ಎಂಜಾಯ್ ಮಾಡಿ ಲೈಫಲ್ಲಿ. ಅದಕ್ಕೆ ಮೇಲೆ ಎಂಜಾಯ್ ಮಾಡ್ಬೇಕು. ಅದಕ್ಕೆ ಮೇಲೆ ಆಸೆ ಪಡಕ್ಕೆ ಹೋದ್ರೆ ನಂತರ ನಡ್ ರೋಡಲ್ಲಿ ನೋಡಿ ಒಬ್ಬರಿಗೋಸ್ಕರ ಕಾಯ್ಕೊಂಡು ಕೂತಿದ್ದೀನಿ. ನಿಜ ಅಣ್ಣ, ನಿಜ ಕರೆಕ್ಟ್ ಅಣ್ಣ. ಲೈಫಲ್ಲಿ ಎಷ್ಟರಲ್ಲಿ ಇರ್ಬೇಕು ಅಷ್ಟರಲ್ಲೇ ಇರಬೇಕು. ಜಾಸ್ತಿ ಆಸೆ ಪಡಕ್ಕೆ ಹೋದ್ರೆ ಲೈಫೇ ಸ್ಪಾಯಿಲ್. ಎಲ್ಲ ನಾವೇ ಬೀದಿಗೆ ಬಂದ್ಬಿಡ್ತೀವಿ. ರೋಡಲ್ಲಿ ಬರ್ತೀರಿ, ಆಮೇಲೆ ಯಾವನು ನೋಡಲ್ಲ. ಹೌದಣ್ಣ, ಹೌದು. ನನ್ನ ಹತ್ರ ಪ್ರಾಪರ್ಟಿ ಇದೆ, ಏನೋ ಸೇಲ್ ಮಾಡ್ಬಿಟ್ಟು ಅಥವಾ ಏನೋ ಒಂದು ಮಾಡ್ಬಿಟ್ಟು ಕೊಡ್ತೀವಿ. ಇಲ್ಲ ಕಷ್ಟ ಬಿದ್ದು ಕೊಡ್ತೀವಿ. ಓಕೆ, ಮಿಡಿಲ್ ಕ್ಲಾಸ್ ಫ್ಯಾಮಿಲಿ, ಲೋ ಕ್ಲಾಸ್ ಫ್ಯಾಮಿಲಿ ಅಂದ್ರೆ ಹೆಂಗ್ರಿ? ಏನ್ರಿ ಮಾಡ್ತಾರೆ? ಹೌದಣ್ಣ, ಆಗಲ್ಲ. ಅದಕ್ಕೆ ಜಾಸ್ತಿ ಆಸೆ ಬೀಳಕ್ ಹೋಗ್ಬಾರ್ದು. ಆಸೆ ಬಿದ್ರೆ ನಂತರ ರೋಡಲ್ಲಿ ಬರ್ಬೇಕು. ಓಕೆ, ಗುಂಡಿಗೆ ಇದ್ರೆ ಪರವಾಗಿಲ್ಲ.